ಮುಡಾದಲ್ಲಿ 3,000ಕ್ಕೆ ನಿವೇಶನಗಳ ಹಂಚಿಕೆ ಆಗಿದೆ ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಮಂಜುನಾಥ್ ಮಾಧ್ಯಮ ಪ್ರಕಟಣೆ ಹೊರಡಿಸುವ ಮೂಲಕ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಏನು ಮುಡಾದಲ್ಲಿ 3,000ಕ್ಕೆ ನಿವೇಶನಗಳು ಹಂಚಿಕೆ ಆಗಿದೆ ಅನ್ನುವಂತಹ ಗಂಭೀರ ಆರೋಪ ಇತ್ತು. ತಮ್ಮ ವಿರುದ್ಧದ ಆರೋಪಕ್ಕೆ ಬಿಲ್ಡರ್ ಮಂಜುನಾಥ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 3,000 ರೂಪಾಯಿ ಕಟ್ಟಿರೋದು ಸಾಂಕೇತಿಕವಾದ ಮೊತ್ತ. ಸೈಟ್ ಪಡೆಯುವಾಗ ಅಷ್ಟೇ ಹಣ ನೀಡುವ ನಿಯಮ ಇದೆ. ನಾನು ಜಿಪಿಐ ಮಾಡಿಸಿಕೊಂಡಿದ್ದ ಜಮೀನಲ್ಲಿ ಬಡಾವಣೆ ಮಾಡಿದ್ದೆ. ಒಳಚರಂಡಿಗೆ ಬಹಳಷ್ಟು ಜಮೀನನ್ನ ಮುಡಾ ಬಳಸಿಕೊಂಡಿತ್ತು. ಬಳಿಕ ಕೋರ್ಟ್ ಆದೇಶದಂತೆ ಪರಿಹಾರವಾಗಿ ಸೈಟ್ ಅನ್ನ ಪಡ್ಕೊಂಡೆ. ಆದ್ರೆ ಕೆಲವರು ಪ್ರಚಾರಕ್ಕೆ ನಮ್ಮ ವಿರುದ್ಧವಾಗಿ ಆರೋಪ ಮಾಡ್ತಾ ಇದ್ದಾರೆ. ದಟ್ಟಗಳ್ಳಿಯಲ್ಲಿ ನಾವು ಭೂಮಿಯನ್ನ ಕಳ್ಕೊಂಡಿದ್ವಿ. ಅದಕ್ಕೆ ಪರ್ಯಾಯವಾಗಿ ವಿಜಯನಗರದ 4ನೇ ಹಂತದಲ್ಲಿ ಸೈಟ್ ಅನ್ನ ಕೊಡಲಾಗಿದೆ. ಬಡಾವಣೆ ಮಾಡುವಾಗ ನಮಗೆ 58% ಸೈಟ್ ಸಿಗಬೇಕಾಗಿತ್ತು. ಆದ್ರೆ ನಮಗೆ ಸಿಕ್ಕಿರೋದು 38% ಮಾತ್ರ. 38% ಮಾತ್ರ ನಿವೇಶನ ಸಿಕ್ಕಿದೆ. ಪರಿಹಾರ ರೂಪವಾಗಿ ನಮಗೆ ಮುಡಾ 23 ಸೈಟ್ಗಳನ್ನ ಕೊಟ್ಟಿದೆ. ಇದು ಮಾಧ್ಯಮ ಪ್ರಕಟಣೆ ಮೂಲಕ ಬಿಲ್ಡರ್ ಮಂಜುನಾಥ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನು ಮುಡಾದಲ್ಲಿ ಕೇವಲ 3,000 ರೂಪಾಯಿಗೆ ನಿವೇಶನವನ್ನ ಹಂಚಿಕೆ ಮಾಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ವಕೀಲರು ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಲ್ಡರ್ ಮಂಜುನಾಥ್ ಸ್ಪಷ್ಟನೆಯನ್ನ ಕೊಟ್ಟಿರೋದು.